ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ವಿಶ್ವ ಸೊಳ್ಳೆ ದಿನಾಚರಣೆ ಅಂಗವಾಗಿ ನಾಗಮಂಗಲ ಆರೋಗ್ಯ ಇಲಾಖೆ ಮತ್ತು ಪುರಸಭೆ ವತಿಯಿಂದ ಬೆಳ್ಳೂರು ಮತ್ತು ನಾಗಮಂಗಲ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯಲ್ಲಿ ವ್ಯಕ್ತಿಯ ಸಾಮಾನ್ಯ ಪರೀಕ್ಷೆ, ದಂತ ತಪಾಸಣೆ, ಹಲವಾರು ತಪಾಸಣೆಗಳನ್ನು ನಡೆಸಲಾಯಿತು. ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಮಾತನಾಡಿ, ಸಮಾಜದಲ್ಲಿ ಅತಿ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ನಿರ್ವಹಿಸುವವರು ಪೌರ ಕಾರ್ಮಿಕರು. ಕೆಲಸದ ಜಂಜಾಟದ ನಡುವೆ ಆರೋಗ್ಯದ ನಿರ್ಲಕ್ಷ್ಯವನ್ನು ವಹಿಸಿರುತ್ತಾರೆ. ಈ ರೀತಿ ಮಾಡುವುದು ತಪ್ಪು. ಕೋಟಿ ಹಣ ಕೊಟ್ಟರೂ ಕೂಡ ತಪ್ಪಿದ ಆರೋಗ್ಯವನ್ನು ಮತ್ತೆ ಸರಿಪಡಿಸಲಾಗುವುದಿಲ್ಲ. ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ಸ್ವಚ್ಛತೆ ಇರಲಿ, ಆರೋಗ್ಯದಲ್ಲಿ ನಿರ್ಲಕ್ಷ್ಯ ವಹಿಸದೆ ಕಾರ್ಯನಿರ್ವಹಿಸಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ಯಾರಿಗೆ ಬಿಪಿ ಶುಗರ್ ಇದ್ದಾವೆ, ಡೆಂಟಲ್ ಅಲ್ಲಿ ತೊಂದರೆಗಳಿದ್ದಾವೆ, ಕಣ್ಣಿನ ತೊಂದರೆ ಇದ್ದಾವೆ, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಅವೆಲ್ಲ ಪರೀಕ್ಷೆ ಮಾಡಿ ಅವರಿಗೆ ಮುಂದೆ ಬೇಕಾಗಿರುವಂಥ ಚಿಕಿತ್ಸೆಗಳು ಏನು ಅನ್ನೋದು ಕಂಡುಹಿಡಿದು ಅವರಿಗೆ ಮುಂದೆ ದೊಡ್ಡ ಕಾಯಿಲೆ ಅಂತ ಹೇಳಿದ್ರೆ ಮೇಲ್ದರ್ಜೆ ಆಸ್ಪತ್ರೆಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ನಮಗೆಲ್ಲ ಸೌಲಭ್ಯ ಸಿಗುತ್ತೆ ಅಂತೇಳಿ ಮೊದಲನೇ ಹಂತದಲ್ಲಿ ಕಾಯಿಲೆ ಗುರುತಿಸುವಂಥ ಕಾರ್ಯಕ್ರಮ ಸಲುವಾಗಿ ಈ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಇಲ್ಲಿ ಜನಗಳು ನಮ್ಮ ಮಾಹಿತಿ ಕೊಟ್ಟು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಅವ್ರಿಗೆ ಆರೋಗ್ಯ ಬಹಳ ಕಮ್ಮಿ ಐತೆ. ಇವಾಗ ನಾವು ಚೆಕ್ ಮಾಡಿದಾಗ ಬಿಪಿ ಶುಗರ್ ಚೆಕ್ ಮಾಡಿದಾಗ ಸುಮಾರು ಒಂದು 40 ಜನರಿಗೆ ಒಂದು 10ರಿಂದ 15 ಜನಕ್ಕೆ ಬಿಪಿ ಶುಗರ್ ನಮ್ಮ ಮಧ್ಯ ಹಂತದಲ್ಲೇ ಗುರುತಿಸುವಾಗಿ ಕಂಡುಬಂದಿದೆ. ಇದು ಬಿಪಿ ಶುಗರ್ ಸೈಲೆಂಟ್ ಇಲ್ಲ, ನಾವು ಅದು ಮಧ್ಯ ಹಂತದಲ್ಲಿದ್ದಾಗ ಗುರುತಿಸಕ್ಕಾಗದೇ ಇಲ್ಲ. ಇವಾಗ ಚೆಕ್ ದಂತವೈದ್ಯರಾದ ನಳಿನ ಮಾತನಾಡಿ, ದೇಹದಲ್ಲಿ ಪ್ರಮುಖ ಅಂಗವು ಹಲ್ಲುಗಳಾಗಿರುತ್ತವೆ. ಉತ್ತಮ ಸ್ವಚ್ಛತೆ ಮತ್ತು ತಪಾಸಣೆಯಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮೂಢನಂಬಿಕೆಗಳಿಂದ ಹಲ್ಲುಗಳನ್ನು ತಪಾಸಣೆ ಮಾಡಿಸದೆ ನೋವು ಅನುಭವಿಸಬೇಡಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್, ಆರೋಗ್ಯ ಇಲಾಖೆಯ ಸಿದ್ದಲಿಂಗಪ್ಪ, ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ವೆಂಕಟೇಶ್, ಡಾಕ್ಟರ್ ಸುಪ್ರೀತಾ, ಡಾಕ್ಟರ್ ಚಂದ್ರಕಲಾ, ನಾಗರಾಜ್, ಸತ್ಯಪ್ರಕಾಶ್, ಆರೋಗ್ಯ ಇಲಾಖೆ, ನಾಗಮಂಗಲ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.